ಈ ಸೆಷನ್ನಲ್ಲಿ ನಾವು ಸ್ಪೀಡ್ ಕಂಟ್ರೋಲ್ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಯಂತ್ರವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಯಂತ್ರದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ವಿವರಿಸಬಹುದು. ಲಾಕ್ ಸ್ಟಿಚ್ ಯಂತ್ರವು ಡೊಮೆಸ್ಟಿಕ್ ಟೈಲರಿಂಗ್ ಮತ್ತು ಕೈಗಾರಿಕಾ ಉತ್ಪಾದನೆಯಲ್ಲಿ ಬಳಸುವ ಸಾಮಾನ್ಯ ಯಂತ್ರವಾಗಿದೆ. ಎರಡು ಎಳೆಗಳನ್ನು ಪರಸ್ಪರ ಜೋಡಿಸುವ ಮೂಲಕ ಹೊಲಿಗೆ ರಚನೆಯಾಗುತ್ತದೆ. ಕೆಳಗಿನ ದಾರ ಬಾಬಿನ್ ಥ್ರೆಡ್ಗಾಗಿ ಒದಗಿಸಲಾದ ಸುತ್ತುವ ಸಾಧನದಿಂದ ಈ ಯಂತ್ರವನ್ನು ಪ್ರತ್ಯೇಕಿಸಲಾಗಿದೆ. ಲಾಕ್ ಸ್ವಿಚ್ನ ಗುಣಲಕ್ಷಣಗಳು ಹೀಗಿವೆ. ಇದು ತೊಡಕು ಉಂಟು ಮಾಡುವುದಿಲ್ಲ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒಂದೇ ರೀತಿಯಾಗಿ ಕಾಣುತ್ತದೆ. ಇದರ ವಿಸ್ತರಣೆ ಬಹಳ ಸೀಮಿತವಾಗಿದೆ. ಬಟ್ಟೆಯ ಮೇಲ್ಮೈಯಲ್ಲಿ ಯಾವುದೇ ಹಂತದಲ್ಲಿ ಹೊಲಿಗೆ ಪ್ರಾರಂಭಿಸಬಹುದು ಮತ್ತು ಮುಗಿಸಬಹುದು. ಇದನ್ನ ಮುಖ್ಯವಾಗಿ ಮಹಿಳಾ ಉಡುಪು ಗಾರ್ಮೆಂಟ್ಸ್ ಮತ್ತು ಹೆಣೆದ ಉಡುಪು ಗಾರ್ಮೆಂಟ್ಸ್ಗಳಲ್ಲಿ ಬಹಳ ಸೀಮಿತ ಕೆಲಸಗಳಿಗಾಗಿ ಬಳಸಲಾಗುತ್ತದೆ. ಇದು ಎರಡು ಎಳೆಗಳನ್ನು ಹೊಂದಿರುತ್ತದೆ. ಒಂದು ಸೂಜಿ ದಾರ ಮತ್ತೊಂದು ಬಾಬಿನ್ ದಾರವು ಹೆಣೆದುಕೊಂಡು ಹೊಲಿಗೆ ರೂಪಿಸುತ್ತದೆ. ಲಾಕ್ ಸ್ಟಿಚ್ನ ವಿಶೇಷತೆಗಳು ಹೀಗಿವೆ. ಬಟ್ಟೆಯ ಎರಡು ಬದಿಗಳಲ್ಲಿ ಅದೇ ರೀತಿಯ ಹೊಲಿಗೆ ರಚನೆಯಾಗುತ್ತದೆ. ಸೂಜಿ ಮತ್ತು ಬಾಬಿನ್ ನಡುವಿನ ದಾರದ ಬಳಕೆ 1:1 ಬಾಬಿನ್ಗೆ ಬಾಬಿನ್ ದಾರವನ್ನು ಖಾಲಿ ಆದಂತೆ ಆಗಾಗ ಹಾಕಬೇಕು. ಇವು ಬಾಬಿನ್ ಕೇಸ್ಗಳು ಮತ್ತು ಹುಕ್ ಸೆಟ್ ಅನ್ನು ಹೊಂದಿರುತ್ತದೆ. ಕಾಲರ್, ಕಫ್, ಪಾಕೆಟ್ ಇತ್ಯಾದಿಗಳಂತಹ ವಿಸ್ತರಿಸಲಾಗದ ಭಾಗಗಳಿಗೆ ಇದನ್ನು ಬಳಸಲಾಗುತ್ತದೆ. ರೂಪಿಸಲಾದ ಹೊಲಿಗೆಯ ಹಿಗ್ಗಿಸುವಿಕೆ 0.4% ಆಗಿರುತ್ತದೆ. ಸಿಂಗಲ್ ನೀಡಲ್ ಮತ್ತು ಡಬಲ್ ನೀಡಲ್ ಎಂಬ ಎರಡು ರೀತಿಯ ಲಾಕ್ ಸ್ಟಿಚ್ ಯಂತ್ರಗಳಿವೆ. ಪ್ರೆಷರ್ ಫುಟ್ ಲಿವರ್, ಥ್ರೆಡ್ ಟೇಕ್ ಆಫ್ ಲಿವರ್, ಸೂಜಿ ಬಾರ್, ಪ್ರೆಷರ್ ಸ್ಪ್ರಿಂಗ್ ರೆಗ್ಯುಲೇಟರ್ ಸೆಟ್, ನೀ ಲಿಫ್ಟರ್, ಪವರ್ ಸ್ವಿಚ್, ಮೋಟಾರ್, accelerator, back tack lever, stitch regulator, thread winder, balancing wheel, side glass, thread tension. ಇವು ಯಾಂತ್ರೀಕೃತ ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರದ ಭಾಗಗಳಾಗಿವೆ. ಯಾಂತ್ರೀಕೃತ ಲಾಕ್ ಸ್ಟಿಚ್ ಹೊಲಿಗೆ ಯಂತ್ರವನ್ನು ಬಳಸುವಾಗ ಪ್ರತಿ ಬಾರಿ ಹೊಲಿಗೆಯ ನಂತರ ವೇಸ್ಟ್ ಬಟ್ಟೆ ಮತ್ತು ಧೂಳನ್ನು ತೆಗೆದುಹಾಕಬೇಕು. ಬಳಸದಿದ್ದಾಗ ಯಂತ್ರವನ್ನು ಕವರ್ ಮಾಡಬೇಕು. ಕಾಲಕಾಲಕ್ಕೆ ಎಣ್ಣೆ ಮತ್ತು ಗ್ರೀಸ್ ಹಾಕುವುದನ್ನು ಮಾಡಬೇಕು. ಎಲೆಕ್ಟ್ರಿಕ್ ಪವರ್ ಕಾರ್ಡ್ ಮತ್ತು ಪ್ಲಗ್ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಹಾಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಅವನ್ನ ಆರಂಭದಲ್ಲೇ ಸರಿಪಡಿಸಿ. ನೀಡಲ್ ಬಾರ್, ಪ್ರೆಷರ್ ಫುಟ್, ಥ್ರೆಡ್ ರಿಟೈನರ್, ಪ್ರೀಟೆನ್ಷನ್, ಮೆಷಿನ್ ಪುಲ್ಲಿ, ರಿವರ್ಸ್ ಸ್ಟಿಚಿಂಗ್ ಲಿವರ್, ಫಿಂಗರ್ ಗಾರ್ಡ್, ಬಾಬಿನ್ ವಿಂಡರ್, ಥ್ರೆಡ್ ಟೇಕ್ ಆಫ್, ಲಿವರ್ ಕವರ್ ಮತ್ತು ಬೆಲ್ಟ್ ಕವರ್. ಈಗ ನಾವು ಹೊಲಿಗೆ ಯಂತ್ರದಲ್ಲಿನ ಪ್ರತಿಯೊಂದು ಭಾಗದ ಕಾರ್ಯಗಳೇನು ಎಂಬುದನ್ನು ನೋಡೋಣ. ಸೂಜಿ ಬಾರ್ ಸ್ಕ್ರೂ ಸಹಾಯದಿಂದ ಸೂಜಿಯನ್ನ ಒಂದು ತುದಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಸೂಜಿಯೊಂದಿಗೆ ಹೊಲಿಗೆ ಮಾಡಲು ಇದು ಚಲಿಸುವ ಭಾಗವಾಗಿದೆ. ಸೂಜಿಗೆ ಅದರ ಚಲನೆಯನ್ನ ನೀಡುವುದು ಇದರ ಮುಖ್ಯ ಕಾರ್ಯವಾಗಿದೆ. ಪ್ರೆಷರ್ ಫುಟ್ ಎನ್ನುವುದು ಶೂ ಆಕಾರದ ಅಂಗವಾಗಿದ್ದು ಹೊಲಿಗೆ ಮಾಡುವಾಗ ಬಟ್ಟೆಯನ್ನ ಹಿಡಿದಿಡಲು ಇದನ್ನ ಬಾರ್ಗೆ ಜೋಡಿಸಲಾಗಿದೆ. ಥ್ರೆಡ್ ರಿಟೈನರ್ ಒಂದು ಸಣ್ಣ ಕೊಕ್ಕಿಯಾಗಿದ್ದು ಅದರ ಮೂಲಕ ದಾರ ನೇರವಾಗಿ ಸೂಜಿಗೆ ಲಂಬ ದಿಕ್ಕಿನಲ್ಲಿ ಚಲಿಸುತ್ತದೆ. ಪ್ರೀಟೆನ್ಷನ್ ಎನ್ನುವುದು ಥ್ರೆಡಿಂಗ್ ಸುಲಭಗೊಳಿಸಲು ಮತ್ತು ಹೊಲಿಗೆ ಪ್ರಾರಂಭದ ಸ್ಥಾನದಲ್ಲಿ ದಾರ ಹೊರಬರುವುದನ್ನು ತಡೆಯಲು ಬಳಸುವ ಭಾಗವಾಗಿದೆ. ರಿವರ್ಸ್ ಸ್ಟಿಚಿಂಗ್ ಲಿವರ್ ಭಾಗವನ್ನು ಬಟ್ಟೆಯನ್ನ ಹಿಮ್ಮುಖ ದಿಕ್ಕಿನಲ್ಲಿ ಹೊಲಿಯಲು ಬಳಸಲಾಗುತ್ತದೆ. ಮಷಿನ್ ಪುಲ್ಲಿ ಎಂಬುದು ಬೆಲ್ಟ್ ಸಹಾಯದಿಂದ ಮುಖ್ಯ ಶಾಫ್ಟ್ ಮತ್ತು ಮೋಟಾರ್ ಜೊತೆ ಸಂಪರ್ಕ ಹೊಂದಿರುವ ತಿರುಗುವ ಭಾಗವಾಗಿದೆ.
ಬಾಬಿನ್ ವೈಂಡರ್ ದಾರವನ್ನ ಬಾಬಿನ್ ಸುತ್ತಲೂ ಹಲವಾರು ಬಾರಿ ಸುತ್ತುತ್ತದೆ. ದಾರವನ್ನ ಬಾಬಿನ್ಗೆ ಸಮವಾಗಿ ಕತ್ತರಿಸಬೇಕು. ಇಲ್ಲದಿದ್ದರೆ ಹೊಲಿಗೆಯಲ್ಲಿ ತೊಂದರೆ ಅಥವಾ ಹೊಲಿಗೆ ಒತ್ತಡದಲ್ಲಿ ಏರುಪೇರು ಆಗಬಹುದು. ಹೊಲಿಗೆ ಯಂತ್ರದಲ್ಲಿ 3 ಸುರಕ್ಷತಾ ಸಾಧನಗಳಿವೆ. ಅವುಗಳೆಂದರೆ ಫಿಂಗರ್ ಗಾರ್ಡ್ ಎನ್ನುವುದು ಸೂಚಿಯ ಕೆಳಗೆ ಬೆರಳು ಹೋಗುವುದನ್ನು ತಡೆಯಲು ಇರುವ ರಕ್ಷಣಾತ್ಮಕ ಸಾಧನವಾಗಿದೆ. ಥ್ರೆಡ್ ಟೇಕ್ ಆಫ್ ಲಿವರ್ ಕವರ್ ವಿಂಡೋ ಗಾಜನ್ನ ಯಂತ್ರದಲ್ಲಿ ಇರಿಸಲಾಗಿದ್ದು, ಇದು ಹೊಲಿಗೆ ಸಮಯದಲ್ಲಿ ಆಗಬಹುದಾದ ಅಪಘಾತವನ್ನು ತಪ್ಪಿಸುತ್ತದೆ. ಬೆಲ್ಟ್ ಕವರ್ ಹೊಲಿಗೆ ಸಮಯದಲ್ಲಿ ಅಪಘಾತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಬೆಲ್ಟ್ ಕೂಡ ಕವರ್ ಹೊಂದಿರುತ್ತದೆ. ನಾವು ಈಗ ವೇಗ ನಿಯಂತ್ರಣದ ಕುರಿತ ಈ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಏಕ ಸೂಜಿ ಲಾಕ್ ಸ್ಟಿಚ್ ಯಂತ್ರ ಅಂದ್ರೆ ಏನು ಎಂಬುದನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಏಕ ಸೂಜಿ ಲಾಕ್ ಸ್ಟಿಚ್ ಯಂತ್ರದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನ ವಿವರಿಸುವಿರಿ.